विनायक भक्तावास वरे नित्य आयु कामार्थ सिद्ध। ಶಾರದಾ, ವಿದ್ಯಾದಾಯಿನಿ, ಭವಾನಿ, ಜಗಜ್ಜನನಿ, ದುಃಖಹರಿಣಿ, ಸುಖಶ್ವಿನಿ, ತೇಜಸ್ವಿನಿ, ಸರಸ್ವತಿ, ಭಗವತಿ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ವಿಶ್ವದಲ್ಲಿ ಪ್ರಾಚೀನ ಸಂಸ್ಕೃತಿಯನ್ನ ಉಳಿಸಿಕೊಂಡಿರುವಂತಹ ಹೆಗ್ಗಳಿಕೆ ಭಾರತೀಯರದ್ದು. 9 ದಿನಗಳಲ್ಲಿ ಪವಿತ್ರವಾದಂತಹ ಭಾವನೆಯಿಂದ, ಶ್ರದ್ಧಾ ಭಕ್ತಿಯಿಂದ ದೇವಿಯನ್ನ ಆರಾಧಿಸುವ ವ್ರತವೇ ಶರನ್ನವರಾತ್ರಿ ಅಥವಾ ಮಹಾನವಮಿ. ದೇವಿಯನ್ನ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಅಂತ ನಾವೆಲ್ಲರೂ ಕೂಡ ಆರಾಧಿಸ್ತೇವೆ. ಅಷ್ಟೇ ಅಲ್ಲ, ಸರಸ್ವತಿಯನ್ನ ಒಲಿಸಿಕೊಳ್ಳೋದಕ್ಕೆ ಅಥವಾ ತಾಯಿಯನ್ನ ಒಲಿಸಿಕೊಳ್ಳೋದಕ್ಕೆ ನಾವು ಸ್ತೋತ್ರಗಳನ್ನ ಹೇಳ್ತೀವಿ. ಈ ಸ್ತೋತ್ರಗಳ ಮುಖಾಂತರವೇ ನಾವಿವತ್ತು ವಾಗ್ದೇವಿಯನ್ನ ಒಲಿಸಿಕೊಳ್ಳೋಣ. ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಮತ್ತು ಗಾಯನದ ಮಿಲನ ಕೂಡ ಇದೆ. ಇದುವೇ ವರವ ಕೊಡೆ ವಾಗ್ದೇವಿ ವಿಶೇಷ ಕಾರ್ಯಕ್ರಮ. ನಾನು ವೀಣಾ ಪೂಜಾರಿ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಹಲವಾರು ಗಣ್ಯರು ಕೂಡ ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಆಧ್ಯಾತ್ಮಿಕ ಚಿಂತಕರು ಆದಂತಹ ವಿದ್ವಾನ್ ರತ್ನಾಕರ ಭಟ್ ಅವರಿದ್ದಾರೆ. ರತ್ನಾಕರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಗಾಯಕರು, ಗಾನಕಲಾಭೂಷಣ ಆರ್.ಕೆ. ಪದ್ಮನಾಭ ಅವರ ಶಿಷ್ಯರು ಆದಂತಹ ಅವಿರಾಮ್ ಭರತವಂಶಿಯವರು. ಅವಿರಾಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ತಬಲಾ ವಾದಕರು, ಪಂಡಿತ್ ರಾಜೇಂದ್ರ ನಾಕೋಡ್ ಅವರ ಶಿಷ್ಯರು ಆದಂತಹ ಆರೂಢ ಜಿಪಿ ಅವರು. ಆರೂಢ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೀಬೋರ್ಡ್ನಲ್ಲಿ ಜಿ.ಆರ್. ದುಷ್ಯಂತ್ ಅವರಿದ್ದಾರೆ. ದುಷ್ಯಂತ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರತ್ನಾಕರ ಭಟ್ ಅವರೇ, ವರವ ಕೊಡೆ ವಾಗ್ದೇವಿ. ವರ ಅಂತಂದ್ರೆ ನಾವೆಲ್ಲರೂ ಅನ್ಕೊಂಡಿರ್ತೀವಿ, ಅಂದ್ರೆ ದೇವಿ ಪ್ರಸನ್ನಳಾಗಿ ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸ್ತಾರೆ ಅಂತ. ತಾವಿದನ್ನ ಯಾವ ರೀತಿ ವ್ಯಾಖ್ಯಾನಿಸ್ತೀರಿ? ಆಧ್ಯಾತ್ಮಿಕ ಚಿಂತಕರಾಗಿ ಹೇಗೆ ಇದನ್ನ ವಿವರಿಸ್ತೀರಿ? ಓಂ ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂ ತಂ ಉಪಾಸ್ಮಹೇ. ಓಂ ಶ್ರೀ ವಾಗ್ದೇವ್ಯೈ ನಮಃ. ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನನ್ನ ನಮಸ್ಕಾರ ಮತ್ತು ನವರಾತ್ರಿಯ ಶುಭಾಶಯಗಳು. ಸಂಗೀತಕ್ಕೆ ಮೂಲ ದೇವತೆಯೇ ವಾಗ್ದೇವಿ. ಆ ವಾಗ್ದೇವಿಯನ್ನು ನಾವು ಸಾಮವೇದದ ಮೂಲಕ ಆರಾಧನೆ ಮಾಡ್ತೇವೆ. ವೇದಗಳು ಋಗ್ವೇದ, ಯಜುರ್ವೇದ ಇದ್ರೂ ಕೂಡ ವೇದಾನಾಂ ಸಾಮವೇದೋಸ್ಮಿ ಅಂತಾನೆ ಗೀತೆಯಲ್ಲಿ ಪರಮಾತ್ಮ ಸಂಗೀತಕ್ಕೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಆ ಸಂಗೀತದಲ್ಲಿ ನಾವು ಆಡ್ತಕ್ಕಂಥ ಮಾತನ್ನೇ ಒಳ್ಳೆಯ ಪದಲಾಲಿತ್ಯದಿಂದ, ಮಾಧುರ್ಯದಿಂದ ಆಡಿದಾಗ ಮನಸ್ಸಿಗೆ ಪರಿಣಾಮ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಸಂಗೀತ ಶಾಸ್ತ್ರ ಅಭಿವೃದ್ಧಿ ಆಯಿತು. 7 ಛಂದಸ್ಸುಗಳಿಗೆ ಸರಿಯಾಗಿ 7 ರೀತಿಯ ರಾಗಗಳನ್ನು ಜೋಡಿಸಿದರು. ಷಡ್ಜ, ಋಷಭ, ಗಾಂಧಾರ. ಅವುಗಳ ಒಂದು ಬೀಜಾಕ್ಷರವೇ ಸರಿಗಮ ಪದನಿ ಅಂತ. ಆ ರೀತಿಯಲ್ಲಿ ಸಂಗೀತವನ್ನು ಹಾಡ್ತಕ್ಕಂಥದ್ದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಅದನ್ನ ಅನುಭವದ ಮೂಲಕ ಹಿರಿಯರು ಕಂಡುಕೊಂಡಿದ್ದಾರೆ. ಶಿಶುರುವೇತ್ತಿ ಪಶುರುವೇತ್ತಿ ವೇತ್ತಿ ಗಾನರಸಂಪಣಿಹಿ ಅಂತ. ಶಿಶುವು ಅಳ್ತಾ ಇದ್ರೂ ಕೂಡ ಒಂದು ಸಂಗೀತದ ನಾದ ಕೇಳಿದ ಕೂಡಲೇನೆ ತನ್ನ ಅಳುವನ್ನು ನಿಲ್ಲಿಸಿ ಅದರ ಕಡೆಗೆ ಗಮನವನ್ನು ಹರಿಸುತ್ತೆ. ಪಶುರುವೇತ್ತಿ, ಹಾಗೆ ಕೃಷ್ಣನ ಕೊಳಲು ನಾದವನ್ನ ಕೇಳಿದ್ರೆ ಎಲ್ಲೆಲ್ಲೋ ಮೇಯ್ತಾ ಇದ್ದಂತ ಹಸುಗಳು ಓಡಿ ಬರ್ತಾವೆ ಕೃಷ್ಣನ ಹತ್ರ. ಇನ್ನು ಗಾನರಸಂಪಣಿಹಿ, ಹಾವು ಕೂಡ, ನಾಗರಹಾವು ಸಂಗೀತವನ್ನು ಕೇಳಿ ತಲೆದೂಗ್ತಾ ಹಾಗೇ ನಿಂತಿರುತ್ತೆ. ಹಾಗೆ ಸಂಗೀತಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ, ಅಷ್ಟೊಂದು ಶಕ್ತಿ ಕೂಡ ಇದೆ. ಆ ಸಂಗೀತ ದೇವತೆಯನ್ನೇ, ನಾದ ದೇವತೆಯನ್ನೇ ನಾವು ವಾಗ್ದೇವಿ ಅಂತ ಕರೆದ್ವಿ. ವಾಕ್ ಶಕ್ತಿ, ನಮ್ಮಲ್ಲಿ ಆಡ್ತಕ್ಕಂಥ ವಾಕ್ ಶಬ್ದ ಬರ್ತದೆ, ಆದ್ರೆ ಅದೊಂದು ಅರ್ಥವತ್ತಾಗಿ ಬರ್ಬೇಕಾದ್ರೆ ಅದು 4 ಹಂತಗಳಲ್ಲಿ ಬರುತ್ತೆ.
ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂತ. ಪರ ಅಂತ ಹೇಳಿದ್ರೆ ಪರಾತತ್ವ, ಪರಮಾತ್ಮನಿಂದ ಎಲ್ಲ ಶಬ್ದಗಳು ಆಗುತ್ತೆ. ಬ್ರಹ್ಮಾಂಡದಲ್ಲಾಗ್ಲಿ ಪಿಂಡಾಂಡದಲ್ಲಾಗ್ಲಿ. ಬ್ರಹ್ಮಾಂಡದಲ್ಲಿ ಆಗ್ತಕ್ಕಂಥ ಶಬ್ದ ನಭದಿಂದ ಆದರೆ ಪಿಂಡಾಂಡದಲ್ಲಿ ಆಗೋದು ನಾಭಿಯಿಂದ ಆಗುತ್ತೆ. ಆ ಪರಾಶಕ್ತಿಯಿಂದ ಬಂದಂತಹ ಶಬ್ದವನ್ನು ಗುರುತಿಸುವಂತದ್ದು ಬುದ್ಧಿಶಕ್ತಿ. ಪಶ್ಯಂತಿ, ಈ ಕಣ್ಣಿನಿಂದ ಅದನ್ನು ನೋಡೋಕ್ಕಾಗಲ್ಲ, ಬುದ್ಧಿಶಕ್ತಿಯಿಂದ ನೋಡಬಹುದು ನಾವು. ಆ ರೀತಿಯಲ್ಲಿ ಬುದ್ಧಿಶಕ್ತಿಯಿಂದ ನೋಡಿದಾಗ ಪಶ್ಯಂತಿ ಆದಮೇಲೆ ಹಾಗೆ ನೋಡಿದಂತಹ ಶಬ್ದವನ್ನ ಶಬ್ದ ರೂಪದಲ್ಲಿ ಅಭಿವ್ಯಕ್ತಿಗೊಳಿಸಬೇಕಾದ್ರೆ ಒಂದು ಮಾಧ್ಯಮ ಬೇಕು. ಅದೇ ಇಲ್ಲಿ ಶಬ್ದ ಪೆಟ್ಟಿಗೆ ಇಲ್ಲಿ ಇದೆ. ಖಂಡಿತ ಶಬ್ದ ಏನೋ ಬರುತ್ತೆ, ಆದ್ರೆ ಯಾವ ರೀತಿಯಲ್ಲಿ ಬರುತ್ತೆ ಶಬ್ದ ಅಂತೇಳಂದ್ರೆ ನಾನಾ ರೀತಿಯ ಸ್ವರಗಳು, ನಾನಾ ರೀತಿಯ ವ್ಯಂಜನಗಳು, ಅಲಂಕಾರಗಳು, ಹಾಗೆ ಸಂಯುಕ್ತಾಕ್ಷರಗಳು, ಅನೇಕ ಅಕ್ಷರಗಳು ಸೇರಿರುವಂತಹದ್ದು. ಈಗ ಉದಾಹರಣೆಗೆ ಯಾ ಅಂತ ಹೇಳಿದ್ರೆ ಈ ಪ್ಲಸ್ ಆ ಯಾ ಆಗುತ್ತೆ. ಆ ತರ ಸಂಯುಕ್ತ ಅಕ್ಷರಗಳು. ಈ ರೀತಿಯಲ್ಲಿ ಶಬ್ದ ನಾನಾ ರೀತಿಯ ವೈಖರಿಗಳಲ್ಲಿ ಬರುತ್ತೆ. ವ್ಯಂಜನ ಹೇಗೆ ಬರುತ್ತೆ ಅಂತಂದ್ರೆ ಕಿರುನಾಲಿಗೆಯಿಂದ ಕಾದಿಂದ ಕಾಕ ಚಾಚ ಜಜ ಅನ್ಕೋತ ಕೊನೆಗೆ ಪಾಪ ಬಾಬಾ ತುದಿಗೆ ಬಂದಿರುತ್ತೆ. ಅದು ನಾನಾ ವೈಖರಿ ಅಂತೇಳಿ ಕರೆದ್ರು. ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯ ಕಂಠ ಮಾಧುರ್ಯ ಇರುತ್ತೆ. ಅಂತ ಒಂದು ಕಂಠ ಮಾಧುರ್ಯ ಬರಬೇಕಾದ್ರೆ ಅದೊಂದು ವರ. ಅದು ಅದಕ್ಕೆ ವರವ ಕೂಡ ವರ ಅಂತ ಹೇಳಂದ್ರೆ ಅದಕ್ಕೆ ಸಂಬಂಧಿಸಿದಂತ ಒಂದು ಹಾಡು ಕೂಡ ಕೇಳ್ಕೊಂಡ್ ಬಿಡೋಣ. ಕನಕದಾಸರು ರಚಿಸಿದಂತದ್ದು ವರವ ಕೊಡೆಯನಿಗೆ ವಾಗ್ದೇವಿ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ಬುದ್ಧ್ಯಾ ಚ ದೇಹಿ ಮೇ ವಿದ್ಯಾ ಬುದ್ಧ್ಯಾ ಚ ದೇಹಿ ಮೇ. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಗಳನ್ನು ದಯ ಮಾಡು ದೇವಿ. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಗಳನ್ನು ದಯ ಮಾಡು ಶಶಿಮೊಗದನ ಸುನಗೆಯ ಬಾಲೆ ಎಸೆವ ಕರ್ಣಡಿ ಮುತ್ತಿನೋಲೆ. ಶಶಿಮೊಗದನ ಸುನಗೆಯ ಬಾಲೆ ಎಸೆವ ಕರ್ಣಡಿ ಮುತ್ತಿನೋಲೆ. ಸುನಗುಮ ಬಲ್ಲ ಗುಣಶೀಲೆ ಸಾಕ್ಷಿ ಎನ್ನ ಹೃದಯದಲ್ಲಿ ನಿಂತವಳೆ. ನಸು ನಗುವ ಪಲ್ಲ ಗುಣಶೀಲೆ ದೇವಿ ವಿಸಾಕ್ಷಿ ಎನ್ನ ಹೃದಯದಲ್ಲಿ ನಿಂತವಳೆ. ವರವ ಕೊಡು ಎನಗೆ ವಾಗ್ದೇವಿ ಚರಣ ಕಮಲಗಳನ್ನು ದಯ ಮಾಡು
ಅರ್ಥಗರ್ಭಿತವಾದಂಥದ್ದು. ಇದರ ತಾತ್ಪರ್ಯವನ್ನು ವಿವರಿಸೋದಾದ್ರೆ? ತಾತ್ಪರ್ಯ ಅಂತಂದ್ರೆ ವರವ ಕೊಡೈ ವಾಗ್ದೇವಿ ಅಂತಂತಾರೆ. ವರ ಅಂತಂದ್ರೆ ಏನು ಅಂತ ನೋಡ್ಬೇಕು. ಖಂಡಿತ. ವರ ಅಂತ ಹೇಳಂದ್ರೆ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಬೂನ್ ಅಂತ. ಯಾಕೆಂದ್ರೆ ವರಕ್ಕೆ ಬೇರೆ ಅರ್ಥ ಕನ್ನಡದಲ್ಲಿ ಇಲ್ಲ. ವರ ಅಂತ ಹೇಳನ್ನೋದೇ ಅರ್ಥ ಅಷ್ಟೇ. ವಾಗ್ದೇವಿ ವರವನ್ನು ನಮಗ್ ಕೊಡಬೇಕು ಅಂತ ಹೇಳಂದ್ರೆ ವಾಗ್ದೇವಿ ಸ್ವರೂಪ ಏನು ಅಂತ ತಿಳಿಯಬೇಕು. ವರ ಅಂದ್ರೆ ಏನು ಅಂತ ತಿಳಿಯಬೇಕು. ವರ ಅಂತ ಹೇಳಂದ್ರೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಒಂದೊಂದು ಅಕ್ಷರಕ್ಕೂ ಸಂಸ್ಕೃತದಲ್ಲಿ ಅರ್ಥ ಇದೆ, ದಿವ್ಯವಾದ ಅರ್ಥಗಳಿದಾವೆ. ವರಿತಿ ಜ್ಞಾನಂ ಅಂತಾರೆ. ವಕಾರ ಜ್ಞಾನವನ್ನ ತೋರಿಸುತ್ತೆ ನಮಗೆ, ಜ್ಞಾನದ ಸಂಕೇತ. ರಮ್ ಆನಂದ ಅಂದ್ರು. ರಮ್ ಅಂತಂದ್ರೆ ಆನಂದ ಅಂತ, ಎಟರ್ನಲ್ ಬ್ಲಿಸ್. ಎರಡನ್ನು ಸೇರಿಸಿದಾಗ ವರ ಅಂತ ಆಯ್ತು. ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಜ್ಞಾನ, ಅಧ್ಯಾತ್ಮ ಜ್ಞಾನ, ಜೊತೆಯಲ್ಲಿ ಆನಂದ. ಜ್ಞಾನಾನಂದ ಮೂರ್ತಿ ಅಂತ ಕರೀತಾರೆ ಪರಮಾತ್ಮನನ್ನ. ಆ ಜ್ಞಾನಾನಂದ ಮೂರ್ತಿ ಸಾಕ್ಷಾತ್ ವಾಗ್ದೇವಿ. ನೀನು ಸಾಕ್ಷಾತ್ ಜ್ಞಾನಾನಂದ ಮೂರ್ತಿ ಆಗಿರೋದ್ರಿಂದ ನನಗೆ ವಿದ್ಯೆ ಮತ್ತು ಬುದ್ಧಿಯನ್ನು ಕರುಣಿಸು. ಬಹುಶಃ ಕನಕದಾಸರು ಇವೆಲ್ಲವನ್ನ ತಿಳ್ಕೊಂಡೆ, ಇದೆಲ್ಲರೊಂದು ಆಲೋಚನೆ ಮುಂದಾಲೋಚನೆ ಇಟ್ಕೊಂಡೆ ಈ ಒಂದು ರಚನೆಯನ್ನ ರಚಿಸಿರ್ಬೋದು ಅಂತ ರತ್ನಾಕರ ಭಟ್ರು. ಮತ್ತೆ ನಾವು ಇದೇ ವಿಚಾರಕ್ಕೆ ಸಂಬಂಧಿಸಿದ ಮಾತನಾಡೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೆ ವರವ ಕೊಡೆ ವಾಗ್ದೇವಿ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಆದಿಶಕ್ತಿ ಪರಮೇಶ್ವರಿಯ ಹಲವು ರೂಪಗಳಿರುವಂಥದ್ದು. ಅದರಲ್ಲಿ ಸರಸ್ವತಿ, ಪಾರ್ವತಿ, ಲಕ್ಷ್ಮಿಗೆ ಹೆಚ್ಚು ಒಂದು ಪ್ರಾಧಾನ್ಯತೆ ಅಂತಾನೆ ಹೇಳ್ಬೋದು. ಲಕ್ಷ್ಮಿ ಬಗ್ಗೆ, ಲಕ್ಷ್ಮಿಯ ಮಹತ್ವದ ಬಗ್ಗೆ ವಿವರಿಸಿ. ಲಕ್ಷ್ಮಿ ಅಂದ್ರೇನೆ ಸಂಪತ್ತು ಅಂತ. ನಾವು ಜಗತ್ತಿನಲ್ಲಿ ಅನೇಕ ರೀತಿಯ ಸಂಪತ್ತುಗಳನ್ನು ನೋಡ್ತೇವೆ. ಆಸ್ತಿ, ಹಣ, ಬಂಗಾರ ಎಲ್ಲ ನೋಡ್ತೇವೆ. ಆದ್ರೆ ಅಧ್ಯಾತ್ಮದಲ್ಲಿ ಹೇಳ್ತಾರೆ ಎಲ್ಲಕ್ಕಿಂತ ಶ್ರೇಷ್ಠವಾದ ಸಂಪತ್ತು ಯಾವುದು ಅನ್ನೋದನ್ನ ಗಮನವಿಟ್ಟು ನೋಡು. ಎಲ್ಲದಕ್ಕಿಂತ ಶ್ರೇಷ್ಠವಾದ ಸಂಪತ್ತು ಜ್ಞಾನ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂತ. ಜ್ಞಾನಕ್ಕೆ ಸರಿಸಮಾನವಾದ ಸಂಪತ್ತು ಇನ್ಯಾವುದೂ ಇಲ್ಲ. ಅದನ್ನ ಈ ಒಂದು ನಿನ್ನ ಜೀವನದಲ್ಲೇ ಅದನ್ನ ದರ್ಶನ ಮಾಡಬೇಕು. ಅದರಿಂದ ಆ ಜ್ಞಾನವನ್ನ ಶ್ರೀಲಕ್ಷ್ಮಿ ಅಂತ ಕರೆದರು. ಲಕ್ಷ್ಮಿಯನ್ನು ಬರೀ ಲಕ್ಷ್ಮಿ ಅಂತ ಅನ್ಬಾರದು, ಶ್ರೀಲಕ್ಷ್ಮಿ ಅನ್ಬೇಕು. ಸತ್ವಂ ರಜಸ್ತಮ ಇತಿ ಮೂರೂ ಗುಣಗಳು ಒಂದು ಕಡೆಗೆ ಸಮನ್ವಯ ಆಗಿರ್ತಕ್ಕಂಥ ಒಂದು ಶಕ್ತಿಗೆ ಶ್ರೀಲಕ್ಷ್ಮಿ ಅಂತ ಕರೀತಾರೆ. ಆ ಲಕ್ಷ್ಮಿ ಜ್ಞಾನ ಅಂತ ಆಯ್ತು. ಅಲ್ಲಿಗೆ ಜ್ಞಾನಕ್ಕಿಂತ ಹೆಚ್ಚಿನದು ಇನ್ಯಾವುದೂ ಇಲ್ಲ, ಬೇರೆ ಲಕ್ಷ್ಮಿ ಯಾವುದೂ ಇಲ್ಲ. ಜ್ಞಾನವೇ ಎಲ್ಲಕ್ಕಿಂತ ದೊಡ್ಡ ಶಕ್ತಿಯೂ ಕೂಡ ಆಗಿದೆ, ಸಂಪತ್ತು ಕೂಡ ಆಗಿದೆ. ಹಾಗಾದ್ರೆ ಲಕ್ಷ್ಮಿ ಕುರಿತಾದಂತಾನೆ ಒಂದು ಹಾಡಿದೆ, ವಿಜಯ ವಿಠಲದಾಸರು ರಚಿಸಿರುವಂತದ್ದು, ಕ್ಷೀರವಾರಿಧಿ ಕನ್ನಿಕೆ. ಅದನ್ನ ಪ್ರಸ್ತುತಪಡಿಸ್ಬೇಕು. ವಾರಿಧಿ ಕನ್ನಿಕೆ ಕ್ಷೀರ ವಾರಿಧಿ ಕನ್ನಿಕೆ ಮಾರಜನಕೆ ಕ್ಷೀರ ವಾರಿಧಿ ಕನ್ನಿಕೆ ಮಗರಿ ಸರಿಗ ನಿಗಮ ಗಮ ಪದನಿ ಸರಿ ಸರಿ ಗಮ ಮಗರಿ ಸರಿಗ ನಿಗಮ ಗಮ ಪದನಿ ಸರಿ ಗನಿ ಸರಿ ಸರಿ ಗಮ ಧನಿ ಗನಿ ಸರಿ ಧರಿ ಸರಿ ದಬ ಸರಿ ದಬ ಮಗರಿ ಕ್ಷೀರ ವಾರಿಧಿ
ಕಣ್ಣಿಗೆ ಬಾರ ಬಾರಕ್ಕೆ ಆರಾಧೆ ಬುಧಕ್ಕೆ ಚಾರು ಮನಸ್ಸು ಕೊಡು ಬಾರ ಬಾರಕ್ಕೆ ಆರಾಧೆ ಬುಧಕ್ಕೆ ಚಾರು ಮನಸ್ಸು ಕೊಡು ದೂರ ನೋಡದಲೆ ಪಾದಾರಿ ದವ ಮಗರಿಗ ಮಾಪ ಪಾದಾರಿ ದವ ಮಗರಿಗ ಮಾಪ ಸರಿ ಗಮ ಪದನಿ ದವ ಮಗರಿಗ ಮಾಪ ಪಗಮ ಪದನಿ ಗಮ ಪದ ಸರಿ ಗಮ ಪದನಿ ದರಿ ಗನಿ ದರಿ ಧನಿ ದವ ಧನಿ ಗರಿ ಧನಿ ದರಿ ಧನಿ ದವ ಧನಿ ದವ ಮಗರಿ ಕ್ಷೀರ ವಾರಿ ಭೀ ಕನ್ನಿಗೆ ದುರ್ಗಾ ಅಂಧನಿ ನಿತ್ಯ ಕಲ್ಯಾಣಿ ರುಕ್ಮಿಣಿ ವೇದ ವೇದಾಂತದ ಅಭಿಮಾನಿ ವಾರಿದ ಬಾಣಿ ಆದಿಮಧ್ಯಾಂತ ಗುಣಶೇಣಿ ಸಾಧು ಜನರ ಹೃದಯಾಕ್ಷವಿರಾಜಿತೆ ಭೇದದೋಣಿಪ ಕಾಮಕ್ರೋಧಗಳೋಡಿಸಿ ನೀದಯನಲ್ಲಿ ಮೇಲಾದ ಗತಿಗೆ ಪಂಚಮೇಧಮತಿಯ ಕೊಡು ಮಾಧವ ಪ್ರಿಯಣೆ ನೀದಯನಲ್ಲಿ ಮೇಲಾದ ಗತಿಗೆ ಪಂಚಮೇಧಮತಿಯ ಕೊಡು ಮಾಧವ ಪ್ರಿಯಣೆ ನೀರಿಸಿ ದಪ ಮಗ ಮಗರಿ ಸರಿ ಹರಿ ಮಗ ಮದ ಬನಿದ ತನಿ ನೀರಿ ದಪ ಮಗ ಮಗರಿ ಹರಿ ಮಗ ಮದ ಬನಿದ ತನಿ ದಪ ಮಗ ಮಗ ಪದ ನಿಧಿ ಗಮ ಪದ ಸರಿ ಗಮ ಪದ ನಿಧರಿ ಗರಿ ಧರಿ ಧರಿ ದ ಪದ ನಿಧರಿ ಧನಿ ಧರಿ ಧನಿ ದಪ ತನಿ ದಪ ಮಗರಿ ಕ್ಷೀರ ವಾರಿಧಿ ಕನ್ನಿಗೆ ಜ್ಞಾನಿಗಳ ಮನೋಪ್ರೀದೆ ಅನಾದಿಯಿಂದ ಪ್ರಖ್ಯಾತೆ ಆದಿದೆ ಗಾನ ವಿನೋದೆ ಸುರಗೀತೆ ಗಾನ ವಿನೋದೆ ಸುರಗೀತೆ ನೀನಗತಿಯನಗಾರೊಬ್ಬರ ಕಾಣೆ ಜ್ಞಾನಿ ಇಂದಿರಾ ದೇವಿ ನಾನಾ ಬರಿಯಲಿ ಶ್ರೀನಿಧಿ ವಿಜಯ ವಿಠಲನ ಮೂರುತಿಯನು ಧ್ಯಾನದೊಳಿಡುವಂತೆ ಜ್ಞಾನ ಭಕೋಟಿ ಕೋಡೆ ಶ್ರೀನಿಧಿ ವಿಜಯ ವಿಠಲನ ಮೂರುತಿಯನು ಧ್ಯಾನದೊಳಿಡುವಂತೆ ಜ್ಞಾನ ಭಕೋಟಿ ಕೋಡೆ ಬನಿ ಬನಿ ಧರಿ ಗರಿ ಗರಿ ಧರಿ ಬನಿ ಧರಿ ದ ಬನಿ ಬರಿ ಗರಿ ಗರಿ ಮಗ ಹರಿ ಗರಿ ಸರಿ ಧರಿ ಮಗ ಮರಿ ಗರಿ ಧರಿ ಗರಿ ಮಗ ಬಮರ ಬನಿ ದ ಧನಿ ದ ಬಮಗ ಮಬ ಪಗ ಮಬ ಧನಿ ಗ ಮಬ ದ ಸರಿ ಗ ಮಬ ಧನಿ ಗರಿ ಗರಿ ಧರಿ ಧನಿ ದ ಬ ಧನಿ ಗರಿ ಧನಿ ದ ಧರಿ ಧನಿ ದ ಬ ಧನಿ ದ ಬಮ ಧರಿ ಶ್ರೀರ
ವಾರಿಧಿ ಕನ್ನಿಕೆ ಮಾರದನಗೆ ಹಿರೇಳು ಲೋಕನಾಯಿಕೆ ಖಂಡಿತವಾಗ್ಲು ವಿದ್ವಾನ್ ರತ್ನಾಕರ್ ಭಟ್ ಅವರು ಹೇಳುವ ಪ್ರಕಾರವಾಗಿ ಲಕ್ಷ್ಮಿ ಅನ್ನೋದು ಹಣ ಅಲ್ಲ, ಸಂಪತ್ತಲ್ಲ, ಅದು ಜ್ಞಾನ ಅಂತ. ಜ್ಞಾನ ಈ ಹಣ ಸಂಪತ್ತಿಗಿಂತಲೂ ಮಿಗಿಲಾದಂಥದ್ದು, ಹೆಚ್ಚಿನಂಥದ್ದು. ಈ ಜ್ಞಾನವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೆ ವರವ ಕೊಡೆ ವಾಗ್ದೇವಿ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ರತ್ನಾಕರ ಭಟ್ ಅವರೇ, ಬ್ರೇಕು ಮುಂಚೆ ಕೇಳಿದ್ವಿ ಕ್ಷೀರವಾರಿಧಿ ಕನ್ನಿಕೆ. ನೀವು ಹೇಳಿದ್ರಿ ಲಕ್ಷ್ಮಿ ಬಗ್ಗೆ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಲಕ್ಷ್ಮಿ ಅಂದ್ರೆ ಜ್ಞಾನ ಅಂತ. ಈ ಒಂದು ಅರ್ಥವನ್ನ ನೀವು ಹೇಳೋದಾದ್ರೆ ಕ್ಷೀರವಾರಿಧಿ ಕನ್ನಿಕೆ ಲಕ್ಷ್ಮಿಯ ಬಗ್ಗೆ. ಜ್ಞಾನ ಅಂತಕ್ಕಂಥದ್ದು ಪ್ರಚೋದನೆ ಆಗೋದು ಹೇಗೆ? ಆ ಪ್ರಚೋದಕ ಶಕ್ತಿಯೇ ಕ್ಷೀರ ಅಬ್ದಿ. ಕ್ಷೀರ ಅಂತಂದ್ರೆ ಹಾಲು, ಕ್ಷೀರ ಸಾಗರ ಅಂತಂದ್ರೆ ಹಾಲಿನ ಸಾಗರ, ಹಾಲಿನ ಕಡಲು, ಪಾಲ್ಗಡಲು. ಆ ಪಾಲ್ಗಡಲಿನಿಂದ ಹುಟ್ಟಿದಂಥವಳು ಮಹಾಲಕ್ಷ್ಮಿ. ಅವಳನ್ನು ಇಲ್ಲಿ ಕನ್ನಿಕೆ ಅಂತ ಬೇರೆ ಕರೀತಾರೆ. ಜಗದಾದಿಶಕ್ತಿ ಇಡೀ ವಿಶ್ವವನ್ನೇ ಜನಿಸಿದ್ರೂ ಕೂಡ ಅವಳು ಇನ್ನೂ ಕನ್ನಿಕೆ, ಸದಾ ಯೌವನದಿಂದ ಕೂಡಿರ್ತಕ್ಕಂಥವಳು ಅಂತ. ಅಂತಹ ಒಂದು ಶಕ್ತಿ ಅವಳಿಗೆ ಹೇಗೆ ಬಂತು ಅಂತಂದ್ರೆ ಪರಮಾತ್ಮನನ್ನ ಸೇವೆ ಮಾಡಿದ್ರಿಂದ. ಅಮ್ಮನವರು ಕೂಡ ಏನಂದ್ರೆ ಕೋಟಿ ಕೋಟಿ ಭೃತ್ಯರಿರಲು ಆ ಪರಮಾತ್ಮನ ಸೇವೆಯನ್ನು ತಾನೇ ಖುದ್ದು ಮಾಡ್ತಾಳಂತೆ. ಅಂಥ ಒಂದು ಸಾಧನಾ ಮಾರ್ಗ ನಮಗೆ ಬರಬೇಕು ಅನ್ನೋದಕ್ಕಾಗಿ ಈ ಕೀರ್ತನೆಯನ್ನ ಹಾಡ್ತಾರೆ. ಏನು ಅಂತಂದ್ರೆ ಸಪ್ತಸಾಗರದ ಆಚೆ ಸುಪ್ತ ಸಾಗರವಿಹುದು ಅಂತಾರೆ. ಏನದು ಸಪ್ತಸಾಗರ ಅಂತಂದ್ರೆ ಮೊದಲು ಉಪ್ಪಿನ ಸಮುದ್ರ ನಾವು ನೋಡಿದ್ದೇವೆ, ಲವಣಸಾಗರ. ಲವಣಸಾಗರ ಆದ ಮೇಲೆ ಮಧುಸಾಗರ ಇದೆಯಂತೆ, ಮದಸಾಗರ ಇದೆಯಂತೆ, ಮದ ಬರ್ಸೋಂತ ಸಾಗರ. ಬರೀ ಇದರದ್ದೇನೆ ಸುರೆ. ಆ ಮದ ಆದ್ಮೇಲೆ ದಧಿಸಾಗರ ಅಂತೆ, ಆಮೇಲೆ ಘೃತಸಾಗರ ಅಂತೆ, ಆಮೇಲೆ ಕ್ಷೀರಸಾಗರ. ಇಲ್ಲಿ ಕುಂಡಲಿನಿ ಯೋಗಶಾಸ್ತ್ರವನ್ನು ಹೇಳ್ತಾರೆ. ಒಂದೊಂದೇ ಚಕ್ರವನ್ನು ನಾವು ಯಾವ ರೀತಿಯಲ್ಲಿ ಕ್ರಮಿಸಿ ಅದರ ಮೇಲೆ ಪ್ರಭುತ್ವವನ್ನು ಗಳಿಸಬೇಕು, ಅದು ಜೀವನದ ಸಾಧನೆ ಆಗಬೇಕು. ಆ ಕ್ಷೀರಸಾಗರ ಅಂತಕ್ಕಂಥದ್ದು ಆಜ್ಞಾಚಕ್ರಕ್ಕೆ ಬರುತ್ತೆ. ಅಂದ್ರೆ ಮಾನಸ ಸರೋವರ ಅಂತೇಳಿ ಕರೀತಾರೆ ಅದಕ್ಕೆ. ಆ ಮಾನಸ ಸರೋವರದಿಂದ ಆಚೆ ಇರತಕ್ಕಂಥದ್ದು ಅಮ್ಮನವರು, ಅದನ್ನು ಸಹಸ್ರಾರ ಅಂತ ಕರೀತಾರೆ. ಸುಪ್ತ ಸಾಗರ, ಅದು ಸಪ್ತಸಾಗರದ ಆಚೆ ಸುಪ್ತ ಸಾಗರ. ಈ ರೀತಿಯಲ್ಲಿ ಒಂದೊಂದನ್ನೇ ನಾವು ಗೆಲ್ತಾ ಹೋಗೋದನ್ನ ಹೇಳ್ತಾರೆ ಕುಂಡಲಿನಿ ಶಾಸ್ತ್ರದಲ್ಲಿ. ಅದು ವಿಸ್ತಾರ ದಿನನಿತ್ಯದಲ್ಲಿ ನಾವು ಸಾಧನೆ ಮಾಡಬೇಕು. ಸಾಧನೆ ಮಾಡಿದ್ರೆ ಜ್ಞಾನ ಸಿಗುವ. ಆ ಸಾಧನೆಗೆ ಅನುಕೂಲ ಆಗೋ ಹಾಗೆ ಇವರು ಕೀರ್ತನೆಯನ್ನ ಅವರು ಸಾಧನೆ ಮಾಡಿ ಬರೆದಿರ್ತಾರೆ, ಅನುಭವಿಸಿ. ಇಲ್ಲದ್ರೆ ಸುಮ್ಮನೆ ಒಂದು ಕವನ ಬರೆದ್ರೆ ಕವಿ ಆಗ್ಬಿಡೋದಿಲ್ಲ. ಕವಿಯಾದವನು ಕವನ ಬರೀಬಲ್ಲ, ಕವನ ಬರೆದವರೆಲ್ಲ ಕವಿ ಅಲ್ಲ. ಗಾನಕಲಾಭೂಷಣ ಅವರ R.K. ಪದ್ಮನಾಭ ಅವರು ರಚಿಸಿದಂತಹ ಪಾರ್ವತಿ ಭಗವತಿ ಹಾಡನ್ನ ತಮ್ಮ ಗುರುಗಳು ಕೂಡ ಹೌದು, ಗುರುಗಳ ಹಾಡು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ
नमस्तस्यै नमस्तस्यै नमो नमः नमस्तस्यै नमो नमः पापविमोचनी पापविमोचनी पावनी पापविमोचनी पावनी पापविमोचनी पावनी श्रीचक्रेश्वरी ईश्वरी श्रीचक्रेश्वरी ईश्वरी श्रीचक्रेश्वरी ईश्वरी भगवती आलिसम्मणि परमेश्वरी आलिसम्मणि परमेश्वरी भगवती देवी पुरंदर यतिवादिराज दास पुरंदर वंदिपे माते वंदिपे माते मंदस्मिते मायातीते मंदस्मिते मायातीते मंदस्मिते मायातीते मंदस्मिते मायातीते निन्नय महिमेय जग के सारी निन्नय महिमेय जग के सारी कृतार्थनागुवे पद्मनाभदासनागि कृतार्थनागुवे पद्मनाभदासनागि पार्वती भगवती पार्वती भगवती आलिसम्मणि परमेश्वरी पार्वती भगवती साये ಪಾರ್ವತಿ ಭಗವತಿ ಪಾರ್ವತಿಯ ಬಗ್ಗೆ ಈ ಒಂದು ಹಾಡಿನಲ್ಲಿ ತುಂಬಾ ಸವಿಸ್ತಾರವಾಗಿ ಹೇಳಿರುವಂಥದ್ದು. ಪಾಪವನ್ನ ಏನೇ ಪಾಪ ಮಾಡಿದ್ರು ಕೂಡ ಅದನ್ನ ಕ್ಷಮಿಸುವಂತಹ ಒಂದು ಗುಣ, ಇದನ್ನ ತಾವು ವಿವರಿಸೋದು. ಹಿಂದಿನ ಕೀರ್ತನೆಗೂ ಇದು ಬಹಳ ಪೂರಕವಾಗಿದೆ. ಪಾರ್ವತಿ ಅನ್ನೋ ಹೆಸರೇನೆ ಪರ್ವತರಾಜನ ಪುತ್ರಿ ಅಂತ. ಪರ್ವತ ಅಂತ ಹೇಳಿದ್ರೆ ಎಲ್ಲಕ್ಕಿಂತಲೂ ಎತ್ತರವಾಗಿರೋದು. ಗುಡ್ಡ ಬೆಟ್ಟ ಅಂತ ಗಿರಿ ಏನೇನೋ ಕರಿತೇವೆ, ಅದು ಬೇರೆ ಬೇರೆ ಆಕಾರಕ್ಕೆ ತಕ್ಕ ಹಾಗೆ ಒಂದೊಂದು ಹೆಸರಿಟ್ಟಿದ್ದಾರೆ.
ಪರ್ವತ ಅಂತಂದ್ರೆ ಎಲ್ಲಕ್ಕಿಂತಲೂ ಎತ್ತರವಾಗಿರುವಂತಹದ್ದು ಅಂತ. ಎಲ್ಲಕ್ಕಿಂತಲೂ ಎತ್ತರವಾಗಿರೋದು ಯಾವುದು? ನಹಿ ಜ್ಞಾನೇನ ಸುದರ್ಶನ. ಮತ್ತೆ ಅಲ್ಲಿಗೆ ಬರುತ್ತೆ. ಈ ಬೆಟ್ಟಗಳನ್ನು ನೋಡಬೇಡ, ಆ ಬೆಟ್ಟವನ್ನು ನೋಡು ಅಂತಂತಾರೆ. ಎಲ್ಲಕ್ಕಿಂತ ಎತ್ತರವಾದದ್ದು ಜ್ಞಾನ ಅಂತಕ್ಕಂಥದ್ದು. ಆದ್ರಿಂದ ಎತ್ತರದ ಸ್ಥಾನದಲ್ಲಿ ಇರೋದು ಕೂಡ. ಹಾಗಾಗಿ ಅಭಿವ್ಯಕ್ತವಾದ ಶಕ್ತಿಯೇ ಪಾರ್ವತಿ, ಅವ್ಯಕ್ತವಾದ ಶಕ್ತಿಯೂ ಪಾರ್ವತಿ. ಒಂದು ಶ್ರೀದೇವಿ ಆದ್ರೆ ಇನ್ನೊಂದು ಭೂದೇವಿ ಅಷ್ಟೇ. ಎರಡೂ ಒಂದೇ ರೂಪ, ಅದೇ ಅದ್ವೈತ ಅಂತಾರೆ. ಅದರಿಂದಲೇ ಇವರು ಹೇಳಿದ್ರು ಚಕ್ರೇಶ್ವರಿ ಅಂತ. ಈಗ ಸಪ್ತ ಸಾಗರಗಳ ಬಗ್ಗೆ ಹೇಗೆ ಹೇಳಿದ್ವೋ ಹಾಗೆ ಈ ಶರೀರವನ್ನ ಒಂದು ಕುಂಡ ಅಂತ ಕರೀತಾರೆ. ಈ ಕುಂಡದಲ್ಲಿ ಒಂದು ಜೀವ ಅಂತಕ್ಕಂಥ ಒಂದು ಬಳ್ಳಿ ಅರಳಿದೆ. ಕುಂಡ ಅಂದ್ರೆ ಪಾಟ್. ಅಲ್ಲಿ ಒಳಗಿರ್ತಕ್ಕಂಥ ಶಕ್ತಿಯನ್ನೇ ಕುಂಡಲಿನಿ ಶಕ್ತಿ ಅಂತ ಕರೆದ್ರು. ಆ ಕುಂಡಲಿನಿ ಶಕ್ತಿ ಒಳಗಡೆಗೆ ಇದೆಯಲ್ಲ, ಅದನ್ನು ದರ್ಶನ ಮಾಡಬೇಕಲ್ಲ. ಆ ದರ್ಶನ ಮಾಡೋದಕ್ಕೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗು. ಅಮ್ಮನವರು ಎಲ್ಲಕ್ಕಿಂತಲೂ ಸೂಕ್ಷ್ಮ. ಯಾವುದು ಜಗತ್ತಿನಲ್ಲಿ ಅತ್ಯಂತ ಸೂಕ್ಷ್ಮವೋ ಅದು ಎಲ್ಲಕ್ಕಿಂತ ಸರ್ವಶಕ್ತ. ಯಾವುದು ಸ್ಥೂಲವೋ ಅದು ಅಲ್ಪಶಕ್ತ. ಯಾವುದು ಜಗತ್ತಿನಲ್ಲಿ ಕಣ್ಣಿಗೆ ಕಾಣುತ್ತೆ ಅದು ಅಲ್ಪ. ಯಾವುದು ಕಣ್ಣಿಗೆ ಕಾಣಲ್ವೋ, ತಿಳಿವಿಗೂ ಅತೀತವಾಗಿದೆಯೋ ಅದು ಭೌಮ ಸ್ವರೂಪ ಅಂತಂತಾರೆ. ಅಂಥ ಒಂದು ಶಕ್ತಿಯನ್ನು ನಾವು ದರ್ಶನ ಮಾಡಬೇಕು ಅಂದ್ರೆ ಮೂಲಾಧಾರ, ಮಣಿಪುರ, ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧಿ, ಅಜ್ಜಾ ಚಕ್ರಗಳನ್ನ ದಾಟಿ 7 ಚಕ್ರಗಳು ದಾಟಬೇಕು. ಆಮೇಲೆ ಸಹಸ್ರಾರ. ಸಹಸ್ರಾರದಲ್ಲಿ ಶಿವ ಶಿವೆ ಇಬ್ಬರು ಕೂಡ ಹಂಸದ ಸ್ವರೂಪದಲ್ಲಿ, ಪರಮಹಂಸ ಸ್ವರೂಪದಲ್ಲಿ ಮಾನಸ ಸರೋವರದಲ್ಲಿ ನೆಲೆದಾಡ್ತಾ ಇರ್ತಾರಂತ. ನಮ್ಮ ಜೀವನದ ಉದ್ದೇಶ ಪರಮೋದ್ದೇಶ ಆಗಬೇಕು ಅನ್ನೋದು ಈ ಕೀರ್ತನೆಯ ಸಾರಾಂಶ. ಖಂಡಿತ. ರತ್ನಾಕರ ಭಟ್ ಅವರು, ಈಗೊಂದು ಪುಟ್ಟ ವಿರಾಮ ಇರುತ್ತೆ. ವಿರಾಮದ ನಂತರ ಮತ್ತೆ ಈ ಚರ್ಚೆನ ಮುಂದುವರಿಸ್ತೀವಿ. ವಿರಾಮದ ನಂತರ ಮತ್ತೆ ವರವ ಕೊಡೆ ವಾಗ್ದೇವಿ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಭಗವತ್ಯಂಬ ಪ್ರಸಾದ ಕುರ್ಮಹೇಶ್ವರಿ ಪ್ರಸಾದ ಕುರ್ಮಹೇಶ್ವರಿ ದುರ್ಗೆ ದೇವಿ ನಮೋಸ್ತುತೇ ದುರ್ಗೆ ದೇವಿ ನಮೋಸ್ತುತೇ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯನಿ ಹಿಮವಂತಗಿರಿಯ ಕುಮಾರಿ ಹಿಮವಂತಗಿರಿಯ ಕುಮಾರಿ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯನಿ ಹಿಮವಂತಗಿರಿಯ ಕುಮಾರಿ ಹಿಮವಂತಗಿರಿಯ ಕುಮಾರಿ ಉಮಾ ಕಾತ್ಯಾಯನಿ ಗೌರಿ ರಮೆಯ ರತನ ಪದ ಕಮಲ ಮಧುಪೇ ರಮೆಯ ರತನ ಪದ ಕಮಲ ಮಧುಪೇ ಅಮರ ವಂದಿತೆ ಗಜ ಗಮನೆ ಭವಾನಿ ಅಮರ ವಂದಿತೆ ಗಜ ಗಮನೆ ಭವಾನಿ ಉಮಾ ಕಾತ್ಯಾಯನಿ ಗೌರಿ.
ಗಂಗಾಧರನ ರಾಣಿ ಪರಮ ಪಾವನಿ ಪುಣ್ಯ ಫಲ ಪ್ರದಾಯಿನಿ ಪನ್ನಗವೇಣಿ ಶರ್ವಾಣಿ ಕೋಕಿಲವಾಣಿ ಉನ್ನತ ಗುಣಗಳ ಶ್ರೇಣಿ ಎನ್ನ ಮನದ ಅಭಿಮಾನಿ ದೇವತೆಯೇ ಸ್ವರ್ಣಗಿರಿ ಸಂಪನ್ನೆ ಭಾಗ್ಯನಿಧಿ ನಿನ್ನ ಮಹಿಮೆಯನು ಭಿನ್ನಾಣದಿಂದ ಬಣ್ಣಿಸಲಳವೇ ಪ್ರಸನ್ನ ಬದನಳೆ ಉಮಾ ಕಾತ್ಯಾಯನಿ ಗೌರಿ ವಸನ ಕಂಚುಕ ಕಸ್ತೂರಿ ತಿಲಕ ಘಟಿಪ ಮೂಗುತಿ ನಾಸಿಕ ಕಳಿತ ಮಲ್ಲಿಗೆ ಗಂಧಿಕ ಮುಡಿದ ಸೂಚುಕ ತಲೆಭುಜ ಕೀರ್ತಿಗೆ ಪಾಠಿಕ ಇಳೆಯೊಳು ಮಧುರ ಪುರದೊಳು ವಾಸಳೆ ಅಳಗಿರಿ ವಿಜಯ ವಿಠಲನ ಕೊಂಡಾಡುವ ಇಳೆಯೊಳು ಮಧುರ ಪುರದೊಳು ವಾಸಳೆ ಅಳಗಿರಿ ವಿಜಯ ವಿಠಲನ ಕೊಂಡಾಡುವ ಸುಲಭ ಜನರಿಗೆಲ್ಲ ಒಲಿದು ಮದಿಯನಿವ ನುಡಿಕರ ಶೋಭಿತೆ ಪರಮ ಮಂಗಲೇ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ ಉಮಾ ಕಾತ್ಯಾಯನಿ ಗೌರಿ ವಿಜಯ ವಿಠಲದಾಸರು ರಚಿಸಿರುವಂಥದ್ದು ಉಮಾ ಕಾತ್ಯಾಯನಿ ಗೌರಿ. ಮತ್ತೆ 3 ನಾಮಗಳು. ಮತ್ತೆ 3 ನಾಮ. ಇಲ್ಲಿ ಮತ್ತೆ 3 ನಾಮಗಳು ಅಂದ್ರೆ ಅನ್ಯತಾ ಭಾವಿಸಬಾರದು. 3 ಹೆಸರುಗಳು. ಅಮ್ಮನವರನ್ನ ಮಹಿಮೆಯನ್ನು ಹೇಳ್ತಾರೆ. ಶ್ರೀ ದುರ್ಗೆ ಮಹಾದುರ್ಗೆ ದುರ್ಗಮ ಮಾರ್ಗ ಸುಲಭೆ ಅಂತ. ಅಮ್ಮನವರನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಶ್ರೀ ದುರ್ಗೆ ಅಷ್ಟೇ ಅಲ್ಲ, ಮಹಾದುರ್ಗೆ. ದುರ್ಗಮ ಹಾದಿ ಅದು. ಸಾಧನೆಯೇ ಅಂತಕ್ಕಂಥದ್ದು ಸುಲಭ ಅಲ್ಲ. ಸಹಜವಾದ ಹಾದಿಯಲ್ಲಿ ಹೋಗೋದು ಸುಲಭ. ಸಾಧನೆ ಮಾಡೋಕು ಅಂತಂದ್ರೆ ಬಹಳ ಕಷ್ಟದ ಹಾದಿ ಅದು. ಅಂಥ ಕಷ್ಟದ ಹಾದಿಯನ್ನು ಕೂಡ ದುರ್ಗಮ ಮಾರ್ಗ ಸುಲಭೆ, ಅಷ್ಟೇ ಸುಲಭಗಳು ಕೂಡ. ಹಾಗಾದ್ರೆ ಯಾವ ರೀತಿ ಅಂತ ಅಂತಾರೆ, ಉಮಾ ಕಾತ್ಯಾಯಿನಿ ಗೌರಿ. 3 ಮುಖವನ್ನು ತೋರಿಸ್ತಾರೆ ಅಮ್ಮನವರು. ಒಂದು ಜ್ಞಾನಶಕ್ತಿ, ಇನ್ನೊಂದು ಇಚ್ಛಾಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ. ಜ್ಞಾನವನ್ನು ಗಳಿಸುವಂತಹದ್ದಕ್ಕೆ ಇಚ್ಛೆ ಬೇಕು. ಇಚ್ಛೆ ಇಲ್ಲದೆ ಜ್ಞಾನವನ್ನು ಗಳಿಸಕ್ಕಾಗಲ್ಲ. ಜ್ಞಾನವನ್ನು ಗಳಿಸಿದ ಮೇಲೆ ಅದನ್ನ ನಾವೇ ಇಟ್ಕೊಳ್ಳೋ ಹಾಗಿಲ್ಲ, ಅದನ್ನ ಕೊಟ್ಬಿಡ್ಬೇಕು. ನಮ್ಮ ಆಸ್ತಿ ಅಂತಕ್ಕಂಥದ್ದು ಏನೂ ಇಲ್ಲ. ಎಲ್ಲಿಂದ ಜ್ಞಾನವನ್ನು ಗಳಿಸಿದ್ವಿ ಮತ್ತೆ ವಿಶ್ವಕ್ಕೆ ಕೊಟ್ಟು ಬಿಡಬೇಕು. ಅದು ಕ್ರಿಯೆ. ಆ ಕೊಡಬೇಕು ಅನ್ನುವಂತಹ ಇಚ್ಛಾಶಕ್ತಿಯೂ ಕೂಡ ಅಮ್ಮನವರೇನೆ. ಕೊಡೋದು ಕೂಡ ಜ್ಞಾನವನ್ನ ಹೆಚ್ಚಿಸುತ್ತೆ. ನಾವು ಕೊಟ್ಟಷ್ಟು ಬೆಳೆಯುವಂತ ಒಂದು ವಿಶೇಷ ಗುಣ ಲಕ್ಷಣ ಅಲ್ಲಿದೆ. ಅದರಿಂದ ಅಮ್ಮನವರನ್ನ ತ್ರಿಗುಣಮಯಿ, ಶಕ್ತಿ ತ್ರಯಾತ್ಮಿಕೆ ಅಂತ ಎಲ್ಲ ಕರೀತಾರೆ. ಅದರಿಂದಲೇ ಆ ಪ್ರಕೃತಿ ಮಾತೆಯನ್ನು ನಾವು ಗಮನಿಸಿದ್ರು ಕೂಡ ಆ ಪ್ರಕೃತಿ ಅನ್ನೋದು 3 ಅಕ್ಷರ. ಹಾಗಾದ್ರೆ ಪ್ರಕೃತಿಯಲ್ಲಿ ಏನೇನಿದೆ ಅಂತಂದ್ರೆ ಉತ್ತಮ ಇದೆ, ಮಧ್ಯಮ ಇದೆ, ಅಧಮ ಇದೆ. ಶ್ರೀ ಅಂತ ಅನ್ನೋದನ್ನ ನೋಡಿದ್ರೆ ಸಕಾರ, ರಕಾರ, ಇಕಾರ ಇದೆ. ಓಂ ಅನ್ನೋದನ್ನ ನೋಡಿದ್ರೆ ಅಕಾರ, ಉಕಾರ, ಮಕಾರ ಎಲ್ಲವೂ 3 ಜಗತ್ತಿನಲ್ಲಿ. ಭೂತ, ಭವಿಷ್ಯತ್, ವರ್ತಮಾನ ಅಂತಂತಾರೆ, ಎಲ್ಲವೂ 3 ಜಗತ್ತಿನಲ್ಲಿ ಸಂಪೂರ್ಣ. ಅದಕ್ಕೆ ಅವಳನ್ನ ಮಾತೆಯನ್ನ ತ್ರಿಗುಣಮಯಿ ಅಂತ ಕರೆದು ಬಿಟ್ರು.
ಅಂತ ತ್ರಿಗುಣಮಯಿ ಪ್ರಕೃತಿಯನ್ನ ನಾವಿಲ್ಲಿ ಆರಾಧನೆ ಮಾಡತಕ್ಕಂತ ಒಂದು ಕ್ರಮವನ್ನ ಈಗ ಕೀರ್ತನೆಯಲ್ಲಿ ಹೇಳಿದ್ದಾರೆ. ಏನು ಅಂತಂದ್ರೆ ಅಂತ ಒಂದು ಮನಸ್ಸನ್ನು ಕೊಡು ನಮಗೆ, ನಿನ್ನ ಅನುಗ್ರಹ ಇಲ್ಲದೇನೆ ತೇನ ವಿನಾ ತೃಣಮಪಿ ನಚಲತಿ. ಆದ್ರಿಂದ ನಿನ್ನ ಆರಾಧನೆಯನ್ನ ನನ್ನ ಮೂಲಕ ನೀನೇ ಮಾಡಿಸ್ಕೋ ಅಂತಾರೆ. ಆವಾಗ ಅವರಿಗೆ ವಿಜಯ ಸಿಗುತ್ತೆ ಜೀವನದಲ್ಲಿ ಅನ್ನೋದನ್ನ ಅದೇ ಹೆಸರನ್ನೇ ಅವರು ಇಟ್ಕೊಂಡಿದ್ದಾರೆ ಕಾವ್ಯನಾಮವಾಗಿ. ಖಂಡಿತ. ದೇವಿಯ ಮತ್ತಷ್ಟು ಮಹಿಮೆ ಬಗ್ಗೆ, ಮಹತ್ವದ ಬಗ್ಗೆ ಮಾತನಾಡೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೆ ವರವ ಕೊಡೆ ವಾಗ್ದೇವಿ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಶೃಂಗಪುರಾದೀಶ್ವರಿ ಶಾರದೆ, ಶೃಂಗಪುರಾದೀಶ್ವರಿ ಶಾರದೆ, ಸರ್ವಮಂಗಳೆ ಸರ್ವಾಭೀಷ್ಟ ಪ್ರದೆ, ಶೃಂಗಪುರಾದೀಶ್ವರಿ ಶಾರದೆ, ಸರ್ವಮಂಗಳೆ ಸರ್ವಾಭೀಷ್ಟ ಪ್ರದೆ, ಶೃಂಗಪುರಾದೀಶ್ವರಿ ಶಾರದೆ, ಶಾರದೆ, ಶಾರದೆ. सन्नुते श्रीपद्मचरणे, शङ्कर सन्नुते श्रीपद्मचरणे, सकलकला विशारदे वरदे, सलहेम्मताये सामगान प्रिये, सलहेम्मताये सामगान प्रिये, शृङ्गपुरादीश्वरी शारदे, सर्वमङ्गले सर्वाभीष्ट प्रदे, शृङ्गपुरादीश्वरी शारदे, शारदे, शारदे. श्रुति गतिगण माते, कमनीय सप्त स्वर सुपूजिते, काव्यगान कला स्वरूपिणी, काव्यगान कला स्वरूपिणी, कामितदायिनी कल्याणी जननी, कामितदायिनी कल्याणी जननी, शृङ्गपुरादीश्वरी शारदे, सर्वमङ्गले सर्वाभीष्ट प्रदे, शृङ्गपुरादीश्वरी, शृङ्गपुरादीश्वरी, शृङ्गपुरादीश्वरी शारदे. ಇದನ್ನ ಬರೆದಿದ್ದು ಮಾತ್ರ ಅಲ್ಲ, ಸಂಗೀತ ಸಂಯೋಜನೆ ಕೂಡ ಪದ್ಮಚರಣ್ ಅವರದ್ದು. ಇದನ್ನ ಅಂದ್ರೆ ಶೃಂಗೇರಿ ಶಾರದೆ ಬಗ್ಗೆ ಬರೆದಿರುವಂತದ, ಇದನ್ನ ಹೇಗೆ? ಶೃಂಗಗಿರಿ ಅಂತ ಕರೀತಾರೆ ಅದಕ್ಕೆ. ಶೃಂಗೇರಿ ಅಂತ ಈಗ ಸ್ವಲ್ಪ ವ್ಯತ್ಯಾಸ ಆಗಿದೆ ಹೆಸರು. ಶೃಂಗಗಿರಿ ಅಂತ ಅದಕ್ಕೆ ಹೆಸರು. ಅಲ್ಲಿ ಗಿರಿ ಗಿರಿ ಇದೆ ಒಂದು. ಅಲ್ಲಿ ಏನು ಅಂದ್ರೆ ಋಷ್ಯಶೃಂಗರು ಅಂತ ಹೇಳಿ ಅತ್ಯಂತ ಶ್ರೇಷ್ಠರಾದಂತಹ ಮುನಿಗಳು ಅಲ್ಲಿ ಬಂದು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದಂತಹ ಪವಿತ್ರ ಸ್ಥಳ ಅಲ್ಲಿ. ಶಂಕರಾಚಾರ್ಯರು ಸನ್ಯಾಸವನ್ನು ಸ್ವೀಕರಿಸಿ ಆದ ಮೇಲೆ, ತರಾತುರಿಯ ಸನ್ಯಾಸವನ್ನ ಸ್ವೀಕರಿಸಿ ಆದ ಮೇಲೆ ಗುರುಗಳ ಅನ್ವೇಷಣೆಗೆ ಹೊರಡ್ತಾರೆ, ಗೋವಿಂದ ಪಾದರ ಅನ್ವೇಷಣೆಗೆ.
ಹೋಗುವಾಗ ಶೃಂಗಗಿರಿಯಲ್ಲಿ ತಂಗುತ್ತಾರೆ ಸ್ವಲ್ಪ ಕಾಲ, 1-2 ದಿನ ವಿಶ್ರಾಂತಿಗಾಗಿ. ಅಲ್ಲಿ ಒಂದು ವಿಚಿತ್ರವಾದ ಸನ್ನಿವೇಶವನ್ನು ನೋಡ್ತಾರೆ. ಬಿಸಿಲು ಅಂದ್ರೆ ಬಿಸಿಲು ಸುಡ್ತಾ ಇದೆ. ಆ ಬಂಡೆ ಮೇಲೆ ಒಂದು ಕಪ್ಪೆ ಕೂತ್ಕೊಂಡಿದೆ. ಆ ಕಪ್ಪೆಗೆ ಬಿಸಿಲು ಬರಬಾರದು ಅಂತೇಳಿ ಒಂದು ಹಾವು ತನ್ನ ಹೆಡೆಯನ್ನ ಅಡ್ಡ ಇಟ್ಟಿದೆ. ಹಾಗೆ ದ್ವೇಷಿಸ್ತಕ್ಕಂತಹ ಭಾವನೆಯೂ ಕೂಡ ನಾಶವಾಗಿ ಅಲ್ಲಿ ಪ್ರೇಮ ಸ್ವರೂಪ ಅಭಿವ್ಯಕ್ತವಾಗಿದೆಯಲ್ಲ, ಇದು ಪವಿತ್ರವಾದ ಕ್ಷೇತ್ರ ಅಂತ ಹೇಳಿ ಶಂಕರಾಚಾರ್ಯರಿಗೆ ಅನ್ಸುತ್ತೆ. ಅಲ್ಲಿ ಕ್ಷೇತ್ರ ಮಹಾತ್ಮೆಯನ್ನೆಲ್ಲ ಕೇಳ್ಕೊತಾರೆ. ಆಮೇಲೆ ಮುಂದೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಆಮೇಲೆ ಮತ್ತೆ ವಾಪಸ್ಸು ಬರುವಾಗ ಕೊನೆಯಲ್ಲಿ ಶಾರದಾಂಬನವ್ರನ್ನ ಕೇಳ್ಕೊತಾರೆ. ಉಭಯ ಭಾರತಿ ಜೊತೆಯಲ್ಲಿ ಸಾಕ್ಷಾತ್ ಸರಸ್ವತಿ ಅವತಾರ, ಅವರ ಜೊತೆಯಲ್ಲಿ ವಾದ ವಿವಾದಗಳಾದಾಗ ಕೊನೆಯಲ್ಲಿ ಕೇಳ್ಕೊತಾರೆ, ನೀನು ಬಂದು ಶೃಂಗೇರಿಯಲ್ಲಿ ನೆನೆಸ್ಬೇಕು ಅಂತ. ಆಯ್ತು ಅಂತೇಳಿ ಅಂತಾರೆ. ಆ ಒಂದು ಪ್ರತೀಕವಾಗಿ ಅವರು ಬಂದು ಶೃಂಗಗಿರಿಯಲ್ಲಿ ಶಾರದಾಂಬನವ್ರನ್ನ, ಸಕಲ ವೇದಗಳ ಸಾರವಾದಂತಹ ಶಾರದಾಂಬನವ್ರನ್ನ ಶ್ರೀಚಕ್ರದ ಸಮೇತ ಸ್ಥಾಪನೆ ಮಾಡ್ತಾರಂತೆ. ಹಾಗೆ ಶೃಂಗೇರಿ ಶಾರದೆ ನಮ್ಮೆಲ್ಲರಿಗೂ ಶ್ರೀಚಕ್ರ ಬೇರೆ ಅಲ್ಲ, ಅಮ್ಮನವರು ಬೇರೆ ಅಲ್ಲ. ಅಮ್ಮನವರ ಪ್ರತಿಷ್ಠಾಪನೆ ಆಯ್ತು ಅಂದ್ರೆ ಶ್ರೀಚಕ್ರ ಆಯ್ತು ಅಂತ ಹೇಳೇನೆ ಅಲ್ಲಿ ಎಲ್ಲ ಕಡೆಗೂ ಅವರು ಸಾಮಾನ್ಯವಾಗಿ ಶ್ರೀಚಕ್ರದ ಸಮೇತನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂತ ಪವಿತ್ರವಾದ ಸ್ಥಳ ಅದು. ಅದೇ ರೀತಿ ಶೃಂಗೇರಿ ಶಾರದಮ್ಮ ಅವರು ನಮ್ಮೆಲ್ರಿಗೂ ಕೂಡ, ನಮ್ಗೆ, ನಿಮ್ಗೆ, ನಮ್ಮ ಜನಶ್ರೀಗೆ, ನಾಡಿನ ಜನರೆಲ್ರಿಗೂ ಕೂಡ ಒಳ್ಳೇದು ಮಾಡ್ಲಿ ಅನ್ನೋದೇ ನಮ್ಮೆಲ್ಲರ ಬಯಕೆ. ಖಂಡಿತ ಖಂಡಿತ. ವಿದ್ವಾನ್ ರತ್ನಾಕರ್ ಭಟ್ ಅವರೇ, ನಿಮ್ಮೆಲ್ರಿಗೂ ಇಷ್ಟೊತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ದೇವಿಯ ನಾನಾ ಸ್ವರೂಪಗಳು, ನಾನಾ ನಾಮಗಳ ಬಗ್ಗೆ ವಿವರಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾನು ತಿಳಿದಿರೋದು ಶಾರದಾಂಬನವರ ಒಂದು ಪ್ರಚೋದನೆಯೇ, ತಾವೇ ಹೇಳಿದ್ರಿ ಜ್ಞಾನ ಬೇರೆಯವ್ರಿಗೂ ಕೊಡೋದ್ರಿಂದ ಜ್ಞಾನ ಹೆಚ್ಚುತ್ತೆ ಅನ್ನೋದನ್ನ, ಅದು ಇಲ್ಲಿ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ಹೌದು. ನಿಮ್ಮೆಲ್ರಿಗೂ ಕೂಡ, ಅಂದ್ರೆ ವೀಕ್ಷಕರೇ, ಕೊನೆಯದಾಗಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಹಾಡಿನ ಮುಖಾಂತರವಾಗಿ ನಾವು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಾನು ಆರಂಭದಲ್ಲೇ ಹೇಳಿದ ಹಾಗೆ ಆಧ್ಯಾತ್ಮ ಮತ್ತೆ ಗಾಯನದ ಮಿಲನದ ಮುಖಾಂತರವಾಗಿ ನಾವು ವಾಗ್ದೇವಿಯನ್ನ ಒಲಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇಂದೀವರವನ ಮಂದಿರ ನಂದಿನಿ ಚಂದ್ರ ಜೈಬವದನೆ, ಇಂದೀವರವನ ಮಂದಿರ ನಂದಿನಿ ಚಂದ್ರ ಜೈಬವದನೆ, ವೃಂದಾರಕ ಮುನಿ ವೃಂದವಂದಿತ ಪದೇ ಕುಂದ ಕುಟ್ಮಲರದನೆ, ಮದನೆ ಮುಕುಂದ ಹೃದಯ ಸದನೆ, ಮದನೆ ಮುಕುಂದ ಹೃದಯ ಸದನೆ, ಇಂದ್ರನೀಲ ವಿಭ ಸುಂದರ ತನುಗುಣ ಸಾಂದ್ರ ಇಂದುಮುಖಿ ಮಂದರದರ ಗೋವಿಂದ ಬಂಧುನುತೆ, ವೃಂದಾವನಪತಿ ನಂದನಂದನ ದಾನಂದಿನಿ ವಂದಿಪೇ, ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ಮಾಡುತ್ತ, ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ಮಾಡುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ಮಾಡುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶಂಕೆಯಿಲ್ಲದ
ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ ಕುಂಕುಮಾಂಕಿತೆ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ನಾದವ ಮಾಡುತ್ತ ಸಜ್ಜನ ತಾದು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ